ನಮಸ್ಕಾರ. ಅಶ್ವವೇಗ ಸುದ್ದಿವಾಹಿನಿಯ ವಿಶೇಷ ಮಕರ ಸಂಕ್ರಾಂತಿಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಮಕರ ಸಂಕ್ರಾಂತಿ ಸನಾತನ ಧರ್ಮದ ಭಾರತೀಯ ಹಬ್ಬ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯ ಹೆಸರಿನಿಂದ ಈ ಹಬ್ಬವನ್ನು ಕರೀತಾರೆ. ಆಚರಣೆಯೂ ಕೂಡ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ. ಈ ಹಬ್ಬದ ವಿಶೇಷತೆ ಏನು, ಅರ್ಥವೇನು, ಮಹತ್ವವೇನು, ಹೇಗೆ ಸರಿಯಾಗಿ ಆಚರಣೆ ಮಾಡೋದು, ಇದರ ಕ್ರಮ, ಎಲ್ಲ ಕುರಿತಾದ ವಿಚಾರಗಳ ಬಗ್ಗೆ ಇಂದು ನಮ್ಮೊಟ್ಟಿಗೆ ಚರ್ಚಿಸೋದಕ್ಕೆ ಖ್ಯಾತ ಧಾರ್ಮಿಕ ಚಿಂತಕರು, ಪುರಾತನ ಇತಿಹಾಸ ತಜ್ಞರು, ಶಾಸ್ತ್ರಜ್ಞರು ಆದಂಥ ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮಕರ ಸಂಕ್ರಾಂತಿ ಅಂದ ತಕ್ಷಣ ಇದು ವರ್ಷದ ಮೊದಲನೇ ಹಬ್ಬನೋ ಕೊನೆಯ ಹಬ್ಬನೋ ಅನ್ನೋ ಕನ್ಫ್ಯೂಷನಲ್ಲಿ ಇರ್ತೀವಿ. ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಒಂದನೇ ಹಬ್ಬವೇ ಆಗುತ್ತೆ. ಸೊ ಜನವರಿ ತಿಂಗಳಲ್ಲಿ ಬರುತ್ತೆ. ಸೊ ಮಕರ ಸಂಕ್ರಾಂತಿಯ ಒಂದು ವಿಶೇಷತೆ ಅಂತ ಹೇಳೋದಾದರೆ ಏನು ಸರ್? ನಮ್ಮ ಭಾರತೀಯ ಹಬ್ಬಗಳೆಲ್ಲವೂ ಅತ್ಯಂತ ವೈಜ್ಞಾನಿಕವಾದದ್ದು. ಬೇರೆ ದೇಶದ ಹಬ್ಬಗಳು ವ್ಯಕ್ತಿ ಆಧಾರಿತವಾದ ಹಬ್ಬಗಳಾಗಿದ್ದರೆ, ನಮ್ಮಲ್ಲಿ ಖಗೋಳದ ಮೇಲೆ, ಅದರ ಆಧಾರದ ಮೇಲೆ ಮಾಡುವಂತಹ ಹಬ್ಬಗಳು. ಭೂಮಿ, ಚಂದ್ರ ಮತ್ತು ಸೂರ್ಯ, ನಕ್ಷತ್ರಗಳು ಇವುಗಳ ಚಲನೆಯ ಆಧಾರದ ಮೇಲೆ ಅತ್ಯಂತ ವೈಜ್ಞಾನಿಕವಾಗಿ ರೂಪುಗೊಂಡಿರುವಂತಹದ್ದೇ ಭಾರತೀಯ ಹಬ್ಬಗಳು. ಇದರಲ್ಲಿ ತಾವು ಹೇಳಿದ ಹಾಗೇ ಇದು ವಾರ್ಷಿಕ ಅಂದರೆ ವರ್ಷದಲ್ಲಿ ಮೊದಲನೇ ಹಬ್ಬನ ಕಡೆ ಹಬ್ಬನ ಅಂತ ಯೋಚನೆ ಮಾಡಿದ್ರೆ, ಕ್ಯಾಲೆಂಡರ್ ಇಯರ್ ಇವಾಗೇನು ನಾವು ಅಳವಡಿಸ್ಕೊಂಡಿದ್ದೀವಿ, ಗ್ರೆಗೋರಿಯನ್ ಕ್ಯಾಲೆಂಡರ್ಗಳು, ಇದ್ರ ಪ್ರಕಾರ ಹೊಸ ಹಬ್ಬ. ಆದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದರೆ ಇದು ಮಕರ ರಾಶಿಯಲ್ಲಿದೆ ಆ ಸೂರ್ಯ. ಹಾಗಾಗಿ ಮಕರ ರಾಶಿಗೆ ಬರೋದ್ರಿಂದ ಮಕರ, ಕುಂಭ, ಮೀನ ಅಂತ ಕಡೆಯ ಭಾಗಕ್ಕೆ ಬಂದಂಗೆ ಆಗುತ್ತೆ. ಇನ್ನು ಸಂವತ್ಸರದ ಪ್ರಕಾರ ತಗೊಂಡ್ರೆ ನಮಗೆ ಯುಗಾದಿ ಮೊದಲ ಹಬ್ಬ. ಅದೇ ರೀತಿ ಇದು ಆಲ್ಮೋಸ್ಟ್ ಕಡೆಯ ಹಬ್ಬವಾಗಿ ಬರ್ತಾ ಇದೆ ತಿರ್ಗಾ. ಬಟ್ ಏನಪ್ಪ ಅಂದರೆ ಶಿವರಾತ್ರಿನೇ ನಮಗೆ ಕಡೆಯ ಹಬ್ಬ ಆಗುತ್ತೆ. ಯಾಕೆಂದರೆ ನೆಕ್ಸ್ಟ್ ತಿರ್ಗಾ ಇನ್ನೊಂದು ಹೊಸ ಯುಗಾದಿ ಬರುತ್ತೆ. ಸೊ ಹಾಗಾಗಿ ನಮಗೆ ಭಾರತೀಯರಿಗೆ ಇದು 12 ತಿಂಗಳ ಸಂಕ್ರಮಣದಲ್ಲಿ ಇದು ಬಂದು 10ನೇ ಅಂದರೆ ಮಕರ ರಾಶಿ 10, ಕುಂಭ 11, ಮೀನ 12, ಹಾಗೆ ನೋಡಿದ್ರೆ 10ನೇ ಸಂಕ್ರಮಣ ಇದು, ಸೂರ್ಯನ 10ನೇ ಸಂಕ್ರಮಣದ ಹಬ್ಬ ಇದು. ಸೊ ಹಾಗಾಗಿ ಇದು ಹೊಸದು ಅಂದರೆ ಹಳೇದು, ವರ್ಷದ ಆರಂಭವೂ ಅಲ್ಲ ಅಂತ್ಯವೂ ಅಲ್ಲ, ಇನ್ನು ಕಡೆಯ ಭಾಗದಲ್ಲಿರೋದು ಅಂತ ಅನ್ಕೋಬಹುದು. ಇನ್ನು ಪ್ರತಿ ತಿಂಗಳು ಕೂಡ ಸಂಕ್ರಮಣ ಆಗುತ್ತೆ, ಸೂರ್ಯ ಒಂದೊಂದು ರಾಶಿಗೆ ಬರ್ತಾನೆ. ಆದರೆ ಮಕರ ರಾಶಿಗೆ ಬಂದಾಗಲೇ ಯಾಕಿಷ್ಟು ಮಹತ್ವ ಗುರುಗಳೇ? ಈಗ ಸಂಕ್ರಮಣ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಮಕರ ಸಂಕ್ರಾಂತಿ ಅನ್ನೋ ಶಬ್ದದಲ್ಲಿ 2 ಶಬ್ದಗಳಿವೆ, ಮಕರ ಮತ್ತು ಸಂಕ್ರಾಂತಿ. ಮೊದಲು ಸಂಕ್ರಾಂತಿ ಅಂತ ತಿಳ್ಕೊಂಡು ಬಿಡೋಣ. ಸಂಕ್ರಾಂತಿ ಅಂದರೆ ಸಮ್ಯಕ್ ಕ್ರಮಣಂ ಅನ್ನುವಂತಹದ್ದು, ಸರಿಯಾಗಿ ಚಲಿಸುವುದು ಅಥವಾ ಮುಂದಕ್ಕೆ ಚಲಿಸುವುದು ಅನ್ನುವಂತಹ ಅರ್ಥದಲ್ಲಿ ಸಂಕ್ರಾಂತಿ ಇದೆ. ಸೊ ಅಂದರೆ ಯಾವುದೋ ಒಂದು ಜಾಗದಿಂದ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಚಲಿಸೋದನ್ನು ಕ್ರಮಣ ಅಂತ ಕರಿತೀವಿ, ಅಂದರೆ ಮುಂದಕ್ಕೆ ಹೋಗೋದು ಅಂತ. ಈ ಸಂಕ್ರಾಂತಿ ಅನ್ನುವಾಗ ಸಮ್ಯಕ್ ಕ್ರಮಣಂ, ಸರಿಯಾದ ರೀತಿಯಲ್ಲಿ ಕ್ರಮಣ ಆಗ್ತಾ ಇದೆ, ಈ ಪ್ರಪಂಚ ಪೂರ್ತಿ ಮುಂದುವರಿತಾ ಇದೆ ಅಂತ. ಹಾಗಿದ್ರೆ ಇಲ್ಲಿ ಮಕರ ಸಂಕ್ರಾಂತಿ ಅನ್ನುವಾಗ ಮಕರ ಅನ್ನೋದು ರಾಶಿ, ಈ ಮಕರ ರಾಶಿಗೆ ಯಾರೋ ಪ್ರವೇಶ ಮಾಡ್ತಾ ಇದ್ದಾರೆ, ಕ್ರಮಣ ಆಗ್ತಾ ಇದೆ. ಯಾರು ಕ್ರಮಣ ಮಾಡ್ತಾ ಇದ್ದಾರೆ? ಸೊ ನಮ್ಮ ಭಾರತದ ಎಲ್ಲ ಕ್ಯಾಲೆಂಡರ್ಗಳಲ್ಲಿ ನಮಗೆ ಪ್ರಧಾನವಾದವರು ಯಾರು ಅಂತ ಕೇಳಿದ್ರೆ ಸೂರ್ಯ. ಸೊ ಅವನ ಆಧಾರದ ಮೇಲೆ ನಾವು ಸಂಕ್ರಮಣವನ್ನು ಮಾಡ್ತಾ ಬಂದಿದ್ದೀವಿ. ಇವಾಗ ಅಲ್ಲಿಗೆ ಎಲ್ಲ ಗ್ರಹಗಳು ಚಲಿಸ್ತವೆ. ಇವಾಗ ಶನಿ ಭಗವಾನ್ ಚಲಿಸ್ತಾ ಇದ್ದಾನೆ ರಾಶಿಗಳಲ್ಲಿ, ಗುರು ಚಲಿಸ್ತಾರೆ, ಬುಧ, ಎಲ್ಲ ಗ್ರಹಗಳು ಚಲಿಸ್ತವೆ. ಅವುಗಳು ಸಂಕ್ರಮಣ ಆಗ್ಬೋದಲ್ಲ, ಯಾಕೆ ಸೂರ್ಯನನ್ನು ಸಂಕ್ರಮಣ ಅಂತ ಕರಿತೀರಿ, ಸೂರ್ಯನಿಗೆ ಮಾತ್ರ ಇಷ್ಟೊಂದು ಪ್ರಾಶಸ್ತ್ಯ ಅಂತ ಕೇಳಿದ್ರೆ, ಈ ಕಾಲ ನಿರ್ಣಯ ಆಗ್ತಾ ಇರೋದೇ ಸೂರ್ಯ ಚಂದ್ರ ಭೂಮಿಯಿಂದ. ಈ ಗ್ರಹಗಳಿಂದ ನಮಗೆ ಕಾಲ ನಿರ್ಣಯ ಆಗ್ತಾ ಇಲ್ಲ. ಅವ್ರದ್ದು ಏನಾಗ್ತದೆ, ಅದು ಅಲ್ಲದೆ ಗ್ರಹಗಳು ಕೆಲವೊಮ್ಮೆ ನೇರಗತಿಯಲ್ಲಿಯೂ ಕೆಲವೊಮ್ಮೆ ವಕ್ರಗತಿಯಲ್ಲೂ ಬರ್ತವೆ. ಅಂದರೆ ಅದು ಮುಂದಕ್ಕೂ ಹೋಗ್ತವೆ, ಹಿಂದಕ್ಕೂ ಹೋಗ್ತವೆ. ಆದರೆ ಸೂರ್ಯ ಯಾವಾಗಲೂ ಮುಂದೆನೇ ಹೋಗ್ತಾನೆ. ಆದ್ದರಿಂದ ಇದು ಸೂರ್ಯ ಕ್ರಮಣ ಇದು, ಆದ್ದರಿಂದಾನೇ ಸಂಕ್ರಮಣ ಇದು. ಅಂದರೆ ಇಡೀ ಭೂಮಂಡಲವನ್ನು ನಾವು ತಗೊಂಡ್ರೆ, ಭೂಮಿಯಿಂದ ನಾವು ನೋಡಿದಾಗ ಆಕಾಶವನ್ನು ಗಮನಿಸಿದ್ರೆ ಅದು ಒಂದು ಚಕ್ರವಾಗಿ ಕಾಣಿಸ್ತದೆ ನಮಗೆ. ಸೊ ಅದನ್ನು ಭಚಕ್ರ ಅಂತ ಕರೆದಿದ್ದೀವಿ. ಭಚಕ್ರ, ಆಕಾಶ ಚಕ್ರ ಅಂತ ಕರಿಬೋದು. ಭಾ ಅಂದರೆ ಆಕಾಶ. ಆಕಾಶ ಚಕ್ರವನ್ನು ತಗೊಂಡಾಗ ಒಂದು ಭೂಮಿಯಲ್ಲಿದ್ದು ನಾವು ಆಕಾಶ ಚಕ್ರವನ್ನು ನೋಡಿದಾಗ ಅದು 360 ಡಿಗ್ರಿ ಇದೆ.
ಯಾವುದೇ ವೃತ್ತ 360 ಡಿಗ್ರಿಗಳಿರುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುವಂತಹದ್ದು. ಹಾಗಿದ್ರೆ ಈ ಸೂರ್ಯನ ಕ್ರಮಣವನ್ನು ಒಂದೊಂದು ರಾಶಿಯಲ್ಲಿ ಗುರುತಿಸ್ತಾರೆ. ಹಾಗೆ 12 ರಾಶಿಗಳಿವೆ. 360 ಡಿವೈಡೆಡ್ ಬೈ 12 ಹಾಕಿದ್ರೆ ಎಷ್ಟು ಬರ್ತದೆ? 30 ಡಿಗ್ರಿ ಬರ್ತದೆ. ಸೊ ಒಂದು ದಿನದ ಚಲನೆಯನ್ನು ತಗೊಂಡ್ರೆ ಒಂದು ತಿಥಿ ಆಗ್ತದೆ, ಒಂದು ದಿನ ಆಗ್ತದೆ. ಹೀಗೆ ಒಂದು ದಿನ ಉದಯಾದ್ ಉದಯಂ ದಿನಂ ಅಂತ, ಸೂರ್ಯನ ಒಂದು ಇವತ್ತು ಹುಟ್ಟಿ ನಾಳೆ ತಿರ್ಗಾ ಹುಟ್ಟೋದಕ್ಕೆ ಒಂದು ದಿನ ಅಂತ ಕರಿತೀವಿ. ಹೀಗೆ 360 ದಿನಗಳಲ್ಲಿ ಒಂದು ವರ್ಷ ಬರ್ತದೆ, ಸಂವತ್ಸರ ಆಗ್ತದೆ. ಸೊ ಹಾಗಾಗಿನೇ ಸೂರ್ಯ 30 ಡಿಗ್ರಿಗಳು ಚಲನೆ ಮಾಡ್ತಾನಲ್ಲ, ಹೀಗೆ ಚಲನೆ ಮಾಡ್ತಾ ಇರೋದನ್ನು ಒಂದೊಂದು ತಿಂಗಳು ಅಂತ ಕರೆದಿದ್ದೀವಿ. ಸೊ ಹೀಗೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ಹೋಗುವುದನ್ನು ನಾವು ಸೂರ್ಯ ಸಂಕ್ರಮಣ ಅಂತ ಕರಿತೀವಿ. ಆದರೆ ಈ ಸೂರ್ಯ ಸಂಕ್ರಮಣವನ್ನೇ ಇದು ಪ್ರತಿ ತಿಂಗಳು ಆಗುತ್ತೆ. ಆದರೆ ಮೇಷರಾಶಿಯಲ್ಲಿ ಬಂದಾಗ ಮೇಷ ಸಂಕ್ರಮಣ ಅಂತಾನು, ವೃಷಭ ರಾಶಿಯಲ್ಲಿ ಬಂದಾಗ ವೃಷಭ ಸಂಕ್ರಮಣ ಅಂತಾನು, ಮತ್ತು ಹೀಗೆ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲ, ಹೀಗೆ ಎಲ್ಲ ರಾಶಿಗಳಲ್ಲಿ ಬಂದಾಗ ಕೂಡ ನಾವು ಏನಂತ ಕರಿತೀವಿ? ಇದನ್ನು ಸಂಕ್ರಮಣ ಅಂತಾನೆ ಕರಿತಿದ್ದೀವಿ, ಸೂರ್ಯ ಸಂಕ್ರಮಣ ಅಂತಾನೆ ಕರಿತಿದ್ದೀವಿ. ಆದರೆ ಆಯಾ ರಾಶಿಗಳಿಗೆ ಬಂದಾಗ ಆಯಾ ರಾಶಿಯ ಸಂಕ್ರಮಣದ ಹೆಸರನ್ನು ಹೇಳ್ತೀವಿ. ಸೊ ಸೂರ್ಯ ಸಂಕ್ರಮಣ, ವೃಷಭ ಸಂಕ್ರಮಣ, ಹೀಗೆ ಈ ಸಂಕ್ರಮಣಗಳಲ್ಲೂ ಕೂಡ 2 ಅತ್ಯಂತ ಮುಖ್ಯವಾದ ಸಂಕ್ರಮಣ ಇದೆ. ಇದು ಯಾಕೆ ಬಂತು ಅಂತ ಕೇಳಿದ್ರೆ, ಈ ಭೂಮಧ್ಯ ರೇಖೆಯನ್ನು ನಾವಿಟ್ಕೊಂಡು 2 ಭಾಗವಾಗಿ ನೋಡಿದಾಗ, ಸೊ ಭೂಮಿಯನ್ನು 2 ಭಾಗವಾಗಿ ಉತ್ತರಾರ್ಧಗೋಳ, ದಕ್ಷಿಣಾರ್ಧಗೋಳ ಅಂತ ನೋಡಿದಾಗ ನಮಗೆ ಕರೆಕ್ಟಾಗಿ ಮಕರ ರಾಶಿಯಲ್ಲಿ ಯಾವತ್ತು ಸಂಕ್ರಮಣ ಆಗ್ತದೋ ಆವಾಗಿನಿಂದ ಸೂರ್ಯ ಉತ್ತರಾರ್ಧಗೋಳದಲ್ಲಿ ಚಲಿಸ್ತಾನೆ. ಸೊ ಕಟಕ ರಾಶಿಯಲ್ಲಿ ಯಾವಾಗ ಬಂದಾಗ ಕಟಕ ಸಂಕ್ರಮಣ ಅಂತೇನು ಕರೀತಾರೋ ಆಗ ದಕ್ಷಿಣಾರ್ಧಗೋಳದಲ್ಲಿ ಚಲಿಸ್ತಾನೆ. ಸೊ ಹಾಗಾಗಿನೇ ಸೂರ್ಯನ ಚಲನೆಯಿಂದ ಭೂಮಿಯಲ್ಲಿ 2 ಅಯನಗಳು ಉತ್ಪತ್ತಿ ಆಗ್ತವೆ. ಒಂದು ಉತ್ತರಾಯಣ, ಇನ್ನೊಂದು ದಕ್ಷಿಣಾಯನ. ಅಂದರೆ ಸೂರ್ಯನ ಚಲನೆ ನಾವು ಭೂಮಿಯಿಂದ ನೋಡಿದಾಗ ಉತ್ತರಾಭಿಮುಖವಾಗಿ 6 ತಿಂಗಳು, ದಕ್ಷಿಣಾಭಿಮುಖವಾಗಿ 6 ತಿಂಗಳು ನಮಗೆ ಕಾಣುತ್ತೆ. ವೈಜ್ಞಾನಿಕವಾಗಿ ಇನ್ನೂ ನಿಮಗೆ ಅದೆಲ್ಲ ಭೂಮಧ್ಯ ರೇಖೆ ಎಷ್ಟು ಡಿಗ್ರಿ ಎಷ್ಟು ಅಡಿ ಅದೆಲ್ಲ ಬೇರೆ ಲೆಕ್ಕಾಚಾರ. ಸಹಜವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟು ಸಾಕು, ನಮಗೆ ಉತ್ತರಾಯಣ ದಕ್ಷಿಣಾಯನ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಮಕರ ರಾಶಿಗೆ ಸೂರ್ಯ ಬರೋದನ್ನು ಉತ್ತರಾಯಣದ ಆರಂಭ ಅಂತ ಕರೆದಿದ್ದೀವಿ. ಕಟಕ ರಾಶಿಯಿಂದ ಮುಂದಕ್ಕೆ ಹೋಗೋದನ್ನು ನಾವು ದಕ್ಷಿಣಾಯನ ಅಂತ ಕರೆದಿದ್ದೀವಿ. ಸೊ ಹೀಗಾಗಿ ಈ ಸೂರ್ಯ ಸಂಕ್ರಮಣ ಪ್ರತಿಯೊಂದು ತಿಂಗಳು ಇಂಪಾರ್ಟೆಂಟೇ ಆಚರಣೆಯಲ್ಲಿರೋರಿಗೆ. ಆದರೆ ಇದು ಅತ್ಯಂತ ಹಬ್ಬವಾಗಿ ಆಚರಣೆ ಮಾಡುವಂತಹದ್ದು ಉತ್ತರಾಯಣವನ್ನ. ಯಾಕೆ ಉತ್ತರಾಯಣಕ್ಕೆ ಭಾರತೀಯರು ಅಷ್ಟು ಪ್ರಾಶಸ್ತ್ಯವನ್ನ ಕೊಟ್ಟರು ಅಂತ ಅಂದ್ರೆ, ದಕ್ಷಿಣಾಯಣ ಬಂದಾಗ ಶುಭ ಕಾರ್ಯಗಳನ್ನೇನು ಮಾಡೋಕೆ ಹೇಳಲ್ಲ, ಅಥವಾ ಒಟ್ಟಲ್ಲಿ ಭಗವಂತನ ಉಪವಾಸನೆಯಲ್ಲಿ ಇರಿ ಅಂತ ಮಾತ್ರ ಹೇಳ್ತಾರೆ. ಆದರೆ ಉತ್ತರಾಯಣ ಆರಂಭವಾದ ತಕ್ಷಣ ಮದುವೆ ಸೀಸನ್ ಆರಂಭವಾಗುತ್ತೆ, ಮದುವೆ ಮುಂಜಿ ಇತ್ಯಾದಿ ಕಾರ್ಯಗಳನ್ನ ಉತ್ತರಾಯಣದಲ್ಲಿ ಮಾಡಿ ಅಂತ ಹೇಳೋಕೆ ಕಾರಣವೇನು ಗುರುಗಳೇ? ಈಗ ಉತ್ತರಾಯಣದಿಂದ ಮುಂದಕ್ಕೆ ಹೋದಾಗ ನಿಮಗೆ ಭೂಮಿಯಲ್ಲಿ ಸಮೃದ್ಧವಾದ ಬೆಳೆ ಬಂದಿರುತ್ತೆ, ಭೂಮಿಯಲ್ಲಿ ಸೂರ್ಯನ ಶಾಖ ಜಾಸ್ತಿ ಆಗ್ತದೆ, ಋತುಮಾನಗಳ ಬದಲಾವಣೆ ಆಗ್ತದೆ. ಶಿಶಿರ ಋತು ಅನ್ನೋ ಚಳಿಯಿಂದ ಬಂದಂತಹದ್ದು ನೀವು ಗ್ರೀಷ್ಮ, ಹೇಮಂತ, ವಸಂತ ಋತುಗೆ ಹೋಗ್ತೀರಿ. ಇವೆಲ್ಲ ನಿಮಗೆ ಬಹಳ ಅನುಕೂಲಕರವಾದಂತಹ ಋತುಗಳಾಗ್ತದೆ. ಬದುಕೋದಕ್ಕೆ ಚೆನ್ನಾಗಿದೆ, ಪ್ರಾಣಿಗಳಿಗೆ ಚೆನ್ನಾಗಿದೆ, ಪಕ್ಷಿಗಳು ಮತ್ತು ಮರಗಿಡಗಳು ಹೊಸ ಎಲೆಗಳನ್ನು ಉದುರಿಸ್ಕೊಂಡು ಅವುಗಳು ಹಣ್ಣನ್ನು ಕೊಡುವಂತಹ ಜಾಗ ಅಂತ ಟೈಮ್ ಬರುತ್ತೆ. ವಸಂತ ಕಾಲ, ಕೋಗಿಲೆಗಳು ನುಲಿಯುತ್ತೆ. ಅಂದರೆ ಪ್ರಕೃತಿಯಲ್ಲೇ ಬದಲಾವಣೆ ಆಗುತ್ತೆ. ಈ ಋತುಮಾನದಲ್ಲಿ ಮಳೆಗಾಲ ಕಡಿಮೆ, ಸೊ ಬೇಸಿಗೆಯನ್ನು ತುಂಬ ಜಾಸ್ತಿ ಇರಲ್ಲ, ಮತ್ತು ಇವಾಗ ತಾನೇ ಆರಂಭವಾಗ್ತಾ ಇರುವಂತಹ ತುಂಬ ಚಳಿನೂ ಇರಲ್ಲ. ಸೊ ಹೀಗೆ ಮನುಷ್ಯನ ಏಳ್ಗೆಗೆ, ಜೀವನಕ್ಕೆ ಕಾರಣವಾಗುವಂಥದ್ರಿಂದ ಇತರ ಸಮಯದಲ್ಲೇ ಜಾಸ್ತಿ ಉತ್ಸವಗಳು, ಆಚರಣೆಗಳು ಎಲ್ಲ ಇರ್ತವೆ. ಅದು ಅಲ್ಲದೆ ಈಗಾಗಲೇ ಕಟಕ ಮಳೆಗಾಲದಲ್ಲಿ ಹಾಕಿರುವಂತಹ ಬೆಳೆಗಳೆಲ್ಲ ಅದು ಚೆನ್ನಾಗಿ ಪೈರು ಹೊಡೆದು ಬೆಳೆಯನ್ನು ಕೊಟ್ಟು ನಿಮಗೆ ಬೆಳೆ ಬಂದಿದೆ. ಇದು ಸಂಭ್ರಮದ ಕಾಲ, ಸುಗ್ಗಿಯ ಕಾಲ. ಸುಗ್ಗಿ ಅಂದ್ರೇನು? ನೀವು ಹಾಕಿರುವ ಫಸಲು ಅಂದರೆ ಬೀಜ ಫಸಲನ್ನು ಕೊಟ್ಟಿದೆ. ಈ ಫಸಲನ್ನು ನೀವು ಉಣಬೇಕಾಗಿರುವಂತಹ ಟೈಮು. ದಕ್ಷಿಣಾಯನದಲ್ಲಿ ಇದಿಲ್ಲ. ಇದು ಮಳೆ ಬೀಳ್ತಾ ಇರುತ್ತೆ, ಕಾರ್ಗತ್ತಲ ಲೆಕ್ಕಾಚಾರಗಳು ಇರ್ತವೆ, ಆಗ ತಾನೇ ಭೂಮಿಯಲ್ಲಿ ಬೀಜ ಬಿತ್ತನೆ ಮಾಡ್ತೀರಿ. ಆ ಸಂದರ್ಭದಲ್ಲಿ ನೀವು ಈ ಕೆಲಸಗಳನ್ನು ಮಾಡೋಕ್ಕಾಗಲ್ಲ. ಇದು ಒಂದು ವೈಜ್ಞಾನಿಕ ಚಿಂತನೆ. ಅದರ ದೈವಿಕವಾಗಿ ನೋಡೋದಾದರೆ ನಮ್ಮ ಶಾಸ್ತ್ರ ಪುರಾಣಗಳ ಪ್ರಕಾರವೂ ಕೂಡ ಉತ್ತರಾಯಣ ಅನ್ನೋದಿದೆಯಲ್ಲ, ಇದು ದೇವಯಾನ. ದೇವಯಾನ ಅಂದರೆ ದೇವತೆಗಳ ಮಾರ್ಗವಾಗಿರುವಂತಹ ಒಂದು ಭಾಗ.
ಅದಕ್ಕೆ ದೇವರು ಭಗವಂತ ಎದ್ದು ಪೂರ್ಣವಾಗಿ ಯೋಗನಿದ್ರೆಯನ್ನು ಬಿಟ್ಟು ಪೂರ್ಣವಾಗಿ ಇರ್ತಾನೆ. ದೇವತೆಗಳಿಗೆ ಬಾಗಿಲು ವೈಕುಂಠ ಏಕಾದಶಿ ಅಂತ ಒಂದು ನಡೀತು, ನಿಮ್ಗೆ ಗೊತ್ತಿರ್ಬೋದು. ಈ ವೈಕುಂಠ ಏಕಾದಶಿಯ ದಿನ ಬಾಗಿಲು ಓಪನ್ ಆಗುತ್ತೆ. ಉತ್ತರಾಯಣದಲ್ಲಿ ಭಗವಂತನ ಆ ಸಾಕ್ಷಾತ್ ಶ್ರೀಮನ್ನಾರಾಯಣನ ವೈಕುಂಠ ಓಪನ್ ಆಗುತ್ತೆ. ಉತ್ತರದಲ್ಲೇ ಇರೋದು ಕೈಲಾಸ, ಕೈಲಾಸ ಶಿಖರೇ ರಮ್ಯೆ ಅಂತ ಬರ್ತದೆ, ಅದು ಉತ್ತರದಲ್ಲೇ ಇರೋದು. ಸೊ ಹೀಗೆ ಉತ್ತರಾಯಣ ಕಾಲ ಅನ್ನೋದು ದೇವಯಾನ ಅಂತಾನು, ಈ ಕಾಲಘಟ್ಟದಲ್ಲಿ ಮಾಡಿದ್ದೆಲ್ಲ ದೇವರಿಗೆ ಸಂಪ್ರೀತಿ ಅಂತಾನು, ಈ ಕಾಲದಲ್ಲಿ ಸತ್ತವರು ಕೂಡ ಮೋಕ್ಷಕ್ಕೆ ಹೋಗ್ತಾರೆ, ಅವರು ಪಿತೃಲೋಕಕ್ಕೆ ಹೋಗೋದಿಲ್ಲ ಅನ್ನೋ ನಂಬಿಕೆ ಇರೋದ್ರಿಂದ, ಅದಲ್ಲದೆ ಮಹಾಭಾರತಾದಿ ಕಥೆಗಳಲ್ಲಿ ಭೀಷ್ಮನು ಉತ್ತರಾಯಣಕ್ಕಾಗಿ ಕಾಯ್ತಿದ್ದ. ಯಾಕೆಂದರೆ ದೇವಯಾನ ಓಪನ್ ಆಗಲಿ ಅಂತ ಕಾಯ್ತಿದ್ದ. ದೇವಯಾನೇನ ಪಿತೇತಾಂ ಪಥೇತಾಂ ಲೋಕೆ ಅಂತ ಬರ್ತದೆ, ವೇದಗಳಲ್ಲಿ ಬರ್ತದೆ. ಉತ್ತರಾಯಣಕ್ಕಾಗಿ ಕಾಯ್ತಿದ್ದ ಆ ಭೀಷ್ಮ. ಉತ್ತರಾಯಣದಲ್ಲಿ ಮೋಕ್ಷಸ್ಥನಾದ ಅಂತ ಬರ್ತದೆ. ಹಾಗಾಗಿ ಈ ಉತ್ತರಾಯಣ ಕಾಲ ಅನ್ನೋದೇ ಅತಿ ಪುಣ್ಯತಮವಾದ ಕಾಲ ಅನ್ನೋದು ಬರ್ತದೆ. ದೇವತೆಗಳ ಆರಾಧನೆ, ಹೊಸ ದೇವಾಲಯಗಳ ಪ್ರತಿಷ್ಠಾಪನೆ, ಹೊಸ ಭೂಮಿ ಪೂಜೆ, ಗೃಹ ಪ್ರವೇಶಗಳು, ಮದುವೆಗಳು, ಮುಂಜಿಗಳು ಇವೆಲ್ಲವೂ ಅತ್ಯಂತ ಪ್ರಶಸ್ತ. ಮತ್ತು ಉತ್ತರಾಯಣದಲ್ಲಿ ಪ್ರಾಣ ಬಿಡೋದು ಕೂಡ ಅತ್ಯಂತ ಪ್ರಶಸ್ತ ಅಂತ ಉತ್ತರಾಯಣಕ್ಕೆ ಅಷ್ಟು ಮಹತ್ವ. ಇನ್ನು ದಕ್ಷಿಣಾಯನದಲ್ಲಿ ಪಿತೃಯಾನ ಅಂತ ಹೆಸರು. ಇದಕ್ಕೆ ದೇವಯಾನ ಅಂತ ಹೆಸರು, ಅದಕ್ಕೆ ಪಿತೃಯಾನ ಅಂತ ಹೆಸರು. ಸಾಮಾನ್ಯವಾಗಿ ಪಿತೃಕಾರ್ಯಗಳನ್ನು ಮಾಡೋದಕ್ಕೆ, ವ್ರತ ನೇಮ ಅನುಷ್ಠಾನಗಳನ್ನು ಮಾಡೋದಕ್ಕೆ, ಪಿತೃಗಳನ್ನು ಸಂಪೂಜನೆ ಮಾಡೋದಕ್ಕೆ ಆ ದಕ್ಷಿಣಾಯನವನ್ನು ಬಳಸ್ತಾರೆ. ಹೀಗೆ ನಮಗೆ ದಕ್ಷಿಣಾಯನ ಕಮ್ಮಿ, ಉತ್ತರಾಯಣ ಜಾಸ್ತಿ ಅಂತೇನಿಲ್ಲ. ಆದರೂ ಉತ್ತರಾಯಣದಲ್ಲಿ ಮುಂಜಿ ಮದುವೆ ವೈಜ್ಞಾನಿಕವಾಗಿಯೂ ದೈವಿಕವಾಗಿಯೂ ಉತ್ತರಾಯಣಕ್ಕೆ ತುಂಬ ಮಹತ್ವ ಇದೆ. ಕೊಡಲಾಗಿದೆ. ಇನ್ನು ಉತ್ತರಾಯಣದಲ್ಲಿ ಬರುವಂತಹ ಹಬ್ಬಗಳು ಯಾವುವು, ಎಲ್ಲಿ ತನಕ ಈ ಉತ್ತರಾಯಣ ಇರುತ್ತೆ, ಏನೆಲ್ಲ ಮಾಡಬಹುದು? ಅಂದರೆ ರಥಸಪ್ತಮಿಯಿಂದ ಕೂಡ ಅಲ್ಲೂ ಕೂಡ ಸೂರ್ಯನ ಪ್ರಾಶಸ್ತ್ಯವನ್ನು ಮಹತ್ವವನ್ನು ಶಾಸ್ತ್ರ ಹೇಳಿದೆ. ಏನು ಗುರುಗಳೇ ಇದು ಅಂತ? ಇದು ಉತ್ತರಾಯಣ ಬಂದು ಸಾಮಾನ್ಯವಾಗಿ ಡಿಸೆಂಬರ್ 22ನೇ ತಾರೀಕಿಂದ ಆರಂಭವಾಗುತ್ತೆ. ಈಗ ನಾವು ಇದನ್ನು ಹೇಳಿದ ತಕ್ಷಣ ಬಹಳ ಜನಕ್ಕೆ ಒಂಥರ ಆಕ್ರೋಶ ಬಂದ್ಬಿಡ್ತದೆ. ಕೆಳಗಡೆ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರೋರೆಲ್ಲ ಕೆಳಗಡೆ ಕಾಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಗುರುಗಳಿಗೋ ಅಥವಾ ಇವರಿಗೋ ಏನೂ ಗೊತ್ತಿಲ್ಲ ಇವರಿಗೆ. ಯಾಕೆ ಅಂತಂದರೆ ಜನವರಿ 15ಕ್ಕಲ್ವಾ ಸಂಕ್ರಮಣ, ಇವರು ನೋಡಿದ್ರೆ ಡಿಸೆಂಬರ್ 22ರಿಂದಲೇ ಸಂಕ್ರಮಣ ಅಂದ್ಬಿಟ್ರು ಅಂತೆಲ್ಲ ಬರ್ತದೆ. 1000 ವರ್ಷದ ಹಿಂದೆ ಈ ಸಂಕ್ರಮಣ ಏನು ಹೇಳ್ತಾ ಇದ್ರು, ಮಕರ ಸಂಕ್ರಮಣ, ಸಂಕ್ರಾಂತಿ ಉತ್ಸವ, ಇದು ಬರ್ತಾ ಇದ್ದಿದ್ದು ಡಿಸೆಂಬರ್ 22-25 ಮಧ್ಯೆ ಬಂದ್ಬಿಡ್ತಾ ಇತ್ತು. ಈಗಲೂ ಕೂಡ ನೀವು ನಾಸಾದ ಫೋಟೋಗಳನ್ನು ತೆಗೆದು ನೋಡಿ, ಮೇಲಿಂದ ಇಂಟರ್ನ್ಯಾಷನಲ್ ಸ್ಯಾಟಲೈಟ್ ಸ್ಪೇಸ್ ಸ್ಟೇಷನ್ ಇದೆಯಲ್ಲ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಂದ ಫೋಟೋಗಳು ತೆಗಿತಾರೆ. ಕರೆಕ್ಟಾಗಿ ಭೂಮಿ ಉತ್ತರಕ್ಕೆ ಹೊರಳ್ಕೊಂಡಿರುತ್ತೆ ಈಗಾಗಲೇ. ಓಕೆ. ಸೊ ನಿಮ್ಗೆ ಆ ಲೆವೆಲ್ಗೆ ನಮ್ಮ ಶಾಸನಗಳನ್ನು ನೋಡಿ, 25 ಸಾಮಾನ್ಯವಾಗಿ ಡಿಸೆಂಬರ್ 25ಕ್ಕೆ ಸಂಕ್ರಮಣ ಆಗೋಗ್ತಾ ಇತ್ತು. ಅದಕ್ಕೆ ಈ ಸಲ ವೈಕುಂಠ ಏಕಾದಶಿ ನೋಡಿ ಯಾವಾಗ ಬಂದಿದೆ, ಮುಗಿದೋಯ್ತು ಆಗಲೇ. ವೈಕುಂಠ ಏಕಾದಶಿ ಡಿಸೆಂಬರ್ 30ನೇ ತಾರೀಕು ಮುಗಿದೋಯ್ತು. ಇವಾಗ ಜನವರಿ 15ಕ್ಕೆ ಬರ್ತಾ ಇದೆ ಯಾವುದು ಸಂಕ್ರಮಣ. ಹಾಗಿದ್ರೆ ವೈಕುಂಠ ಓಪನ್ ಆಗಿರ್ಬೇಕಲ್ಲ ಆವತ್ತಿಗೆ. ನಿಮ್ಮ ಪ್ರಕಾರ ಇನ್ನೂ ಓಪನ್ ಆಗಿಲ್ವಲ್ಲ. ಹಾಗೆಲ್ಲ ಯೋಚನೆ ಮಾಡಿದಾಗ ಡಿಸೆಂಬರ್ 25ರಿಂದಲೇ ಭೂಮಿಯ ತಿರುಗುವಿಕೆ ಆರಂಭ ಆಗೋಯ್ತು ಉತ್ತರಾಯಣವಾಗಿ. ಸೊ ಹಾಗಾಗಿ ಈ ಡಿಸೆಂಬರ್ 22ರಿಂದ ಆರಂಭವಾಗಿದ್ದು ನೆಕ್ಸ್ಟ್ ಜುಲೈ 17ನೇ ತಾರೀಕು ತನಕ ಇದು ಪೂರ್ತಿ ಉತ್ತರಾಯಣ. ಇದರಲ್ಲೇ ಎಲ್ಲ ಹಬ್ಬಗಳು ಬರೋದು. ಈ ಹಬ್ಬಗಳಲ್ಲಿ ನೀವು ನೋಡೋದಾದರೆ ಈಗ ಮುಖ್ಯವಾಗಿ ಸಂಕ್ರಾಂತಿ, ಇದು ಪೂರ್ಣವಾಗಿ ಉತ್ತರ ದಿಕ್ಕಿಗೆ ಬಂದಿಲ್ಲ ಇನ್ನೂ ಸೂರ್ಯ. ರಥಸಪ್ತಮಿಯ ದಿನ ಪೂರ್ಣವಾಗಿ ಉತ್ತರ ದಿಕ್ಕಿಗೆ ಬರ್ತಾನೆ, ಅದಕ್ಕೆ ಅದು ರಥಸಪ್ತಮಿ ಅಂತ ಹೆಸರು. ಆ ರಥ ಇದೆಯಲ್ಲ, ಸೂರ್ಯನ ರಥ, ಏಕಧುರಂ ಅಂತ ಬರ್ತದೆ. ಏಕೋ ಅಶ್ವೋ ವಹತಿ ಸಪ್ತನಾಮ, ಒಂದೇ ಅಶ್ವ ಇರೋದು ಕುದುರೆ, ಅದು 7 ಹೆಸರುಗಳಿಂದ ಬರ್ತದೆ ಅಂತ. ಒಂದೇ ಕಲರು 7 ಬಣ್ಣಗಳಾಗ್ತವೆ. ಅದನ್ನೇ ನಮ್ಮ ವೇದಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಒಂದೇ ಚಕ್ರ ಅಂದರೆ ಒಂದೇ ಪಥ ಸೂರ್ಯಂದು, ಅದೇ ಪಥದಲ್ಲಿ ಒಂದೇ ಬಣ್ಣ 7 ಬಣ್ಣವಾಗಿ ಬರ್ತದೆ. ಅವನು ಆ ಸೂರ್ಯ ಕರೆಕ್ಟಾಗಿ ಉತ್ತರ ಪಥಕ್ಕೆ ಬರೋದು ರಥಸಪ್ತಮಿಯ ದಿನ. ಅದಕ್ಕೆ ಆ ರಥಸಪ್ತಮಿ ಅಂತ ಇಟ್ಟಿದ್ದಾರೆ. ಆ ರಥ ಪೂರ್ತಿ ಉತ್ತರ ಭಾಗಕ್ಕೆ ತಿರುಗುತ್ತೆ ಅಂತ. ಸೊ ರಥಸಪ್ತಮಿ ಅದಾದ ನಂತರ ಶಿವರಾತ್ರಿ, ಅದಾದ ನಂತರ ಮತ್ತು ಯುಗಾದಿ ಹಬ್ಬಗಳು, ಅದಾದಮೇಲೆ ರಾಮನವಮಿ ಇತ್ಯಾದಿ ಎಲ್ಲ ಹಬ್ಬಗಳು, ಎಲ್ಲ ಜಾತ್ರೆಗಳು. ನೀವು ಯಾವುದೇ ದೇವಸ್ಥಾನದ ಜಾತ್ರೆ ತಗೊಳ್ಳಿ, ಎಲ್ಲ ಸಾಮಾನ್ಯವಾಗಿ ಉತ್ತರಾಯಣದಲ್ಲಿ ನಡೆಯುತ್ತೆ. ಸೊ ಹೀಗೆ ನಿಮ್ಮ ಉತ್ತರಾಯಣದಲ್ಲಿ ಹಬ್ಬಗಳು ರಾಮನವಮಿಯಿಂದ ಹಿಡಿದು ವಸಂತ ಪಂಚಮಿ ಎಲ್ಲವೂ ಕೂಡ ಇದೇ ಟೈಮಲ್ಲೇ ಬರುತ್ತೆ. ಸೊ ಡಿಸೆಂಬರ್ 25ರಿಂದ
ಅಥವಾ ಜನವರಿ 15ರಿಂದ ಅಕ್ಟೋಬರ್ ಜುಲೈ 17ನೇ ತಾರೀಕು ತನಕ ಇದನ್ನು ನೀವು ನೋಡಿ ನೋಡ್ಬೋದು. ಎಸ್, ಮಾತು ಮುಂದುವರಿಸೋಣ. ವೀಕ್ಷಕರೇ, ಸಣ್ಣದೊಂದು ವಿರಾಮ.